ತೀರಿಸಿಕೊಂಡೆ. ಅಯ್ಯೋ ಪಾಪಿ, ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ. ಪ್ರೀತಿಯ ಗಂಡನಿಗೆ ಪವಿತ್ರವಾದ ಮಗುವನ್ನು ಕೊಡಬೇಕಂತ ಏನೇನೋ ಆಸೆ ಇಟ್ಕೊಂಡು ನಿನ್ನ ಕೆಟ್ಟ ರಕ್ತದಿಂದ ಈ ಮಗು ನನಗೆ ಬೇಡ, ಈ ಮಗು ನನಗೆ ಬೇಡ. ಲೇ ಪವಿತ್ರ, ಪಿಂಡವನ್ನು ತೆಗಿಸಡ ನೀನು ಪವಿತ್ರ ಅಲ್ಲ. ಈಗ ನೀನು ಅಪವಿತ್ರ ಆಗಿಲ್ವೇ? ನಿನ್ನ ಶೀಲ ನನ್ನ ಕಾಮದ ಮೇಲೆ ಬಿದ್ದಾಯಿತು. ನಿನ್ನಂತೆ ಗಂಡ ಹೊರಗೆ ಹೋದ ಕ್ಷಣ ಮಿಂಡನ ಮನೆಯಲ್ಲಿ ಕರೆದು ಕಾಮದಾಂತವನ್ನು ಆಡಿ ಮತ್ತೆ ಗಂಡ ಬರೋಷ್ಟರಲ್ಲಿ ಪತಿವರ್ತಿ ಶಿರೋಮಣಿತರ ಜೀವನ ಸಾಧಿಸುತ್ತಿದ್ರುವೆ. ಬೇಕಾದ್ರೆ ಕೇಳಿ ತಿಳಿದುಕೋ, ಇದೇ ನಿನ್ನ ಹಾಳ ಸಮಾಜದಲ್ಲಿ. ಅಂದ್ರೆ ಇದೇ ಸಮಾಜದಲ್ಲಿ ನಿನ್ನ ತಾಯಿ 108 ಜನರಿಗೆ ಹಾಸಿಗೆ ಹಾಸಿ ನಿನ್ನನ್ನು ಎತ್ತಿರಬೇಕು ಅಲ್ಲವೇ? ನನ್ನ ತಾಯಿ ಹಾದಿಗೆ ಹಚ್ಚಿ ಮೇಲೆ ನನ್ನಿಂದ ನೀರಿನ ಹಾದಿಗೆ ಆಗಿದೆಯಾ? ಹೌದು, ನೀನು ಬದುಕಿರಿದ್ರೆ ಬದುಕಿರಬಾರದು. ನೀನು ಬದುಕಿದ್ರೆ ನಾನು ಉಳಿಯೋದಿಲ್ಲ. ಪಾಪ ಬದುಕು ನನ್ನ ಬಿಟ್ಟು ಹೊರಗೆ ಬಂದರೆ ಅದು ನನ್ನ ತಪ್ಪು. ಹುಲಿಯನ್ನು ಬೇಟೆಯನ್ನು ಆಡದೆ ತಿಂದು ಹೋಗಿದೆವು ಇತಿಹಾಸದಲ್ಲೇ. ಪಾಪಿ, ಏನ್ ಮಾಡ್ಬಿಟ್ಟು ಎಲ್ಲಿದ್ದೀರಾ? ಬೇಗ ಬನ್ನಿ. ನೋಡಿ, ನನ್ನನ್ನ ಕಾಪಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ಪಾಪಿ ಮುಂದೆ ಮುಖ್ಯಮಂತ್ರಿ ಆಗಬಾರ್ದು. ಈ ನನ್ನ ಜನರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನಾದ್ರೂ ನೀವು ಬೇಗ ಬನ್ನಿ. ಈ ನಮ್ಮ ನಾಡಿನ ಜನಗಳನ್ನ ಬದುಕಿಸಬೇಕು. ನಾಳೆ ಇವನೇನಾದ್ರೂ ಮಂತ್ರಿ ಆದ್ರೆ ಇಡೀ ನನ್ನ ರಾಜ್ಯವನ್ನೇ ಹಾಳು ಮಾಡಿಬಿಡ್ತಾರೆ. ಇಂಥವ್ರು ಮಂತ್ರಿ ಆಗ್ಬಾರ್ದು. ಎಲ್ಲಿದ್ದೀರಾರಿ? ಬೇಗ ಬನ್ನಿ. ಹೌದು, ಇವಳ ಗಂಡ ಏನಾದರೂ ಬಂದ್ರೆ ನಾಳೆ ಹುಟ್ಟು ಸೂರ ನಾನು ನೋಡಲಾರೆ. ಇದು ಮಂತ್ರಿ ಎಲ್ಲಿಂದ ಆಗಬೇಕು? ಲೇ ಪವಿತ್ರ, ಲೇ ಪವಿತ್ರ, ನೀನು ಬದುಕಿದ್ರೆ ನಾನು ಉಳಿಯೋದಿಲ್ಲ. ನನ್ನ ಮಂತ್ರಿ ಪದವಿಯನ್ನು ಉಳಿದಿಲ್ಲ. ಹಾ, ನೀ ಸತ್ತರೆ ಈ ರಾಜಕೀಯ ಚೆಲ್ಲಾಟದಲ್ಲಿ ನಂದೇ ಆರ್ಭಟ. ಅಯ್ಯೋ, ಅಮ್ಮ, ಎಲ್ಲಿದ್ದೀರಾ? ಬೇಗ ಬನ್ನಿ. ಸಾಯ್ ಪವಿತ್ರ, ಸಾಯ್. ನೀನು ಸತ್ತಾದ್ರೆ ನನಗೆ ನೆಮ್ಮದಿ. ಈಗಲಾದ್ರೂ ಗೊತ್ತಾಯ್ತಾ ಇದು ಬಂಡರ ಪ್ರಪಂಚ ಎಂದು? ಇಲ್ಲಿ ಇರೋದೇ ನಮ್ಮಂತ ರಾಕ್ಷಸರದ ಬಾಳಿಕೆ. ಮಗನ ಶಕ್ತಿ, ನೀನು ಪ್ರಯಾಣ ಆದ್ರೆ ನಾನು ಪ್ರಳಯ. ನನ್ನ ರಾಜಕೀಯ ಮುಂದೆ ನೀವು ಏನಾಟ ನಡೆಯಲಾರದು. ನನ್ನ ಮೈನ್ಸ್ ಕಂಪನಿಯಲ್ಲಿ 550 ಅತ್ಯಾಚಾರಗಳು ದುಡಿಸ್ಕೊಳ್ತೇನೆ. ಈಗ ನಾನು ಹೌದು, ಈ ಚಾಕು ಇಲ್ಲ ಬಿಟ್ಟು ಹೋದ್ರೆ ಕೊಲೆಗಾರ ನಾನಂತ ಪ್ರೂಫ್. गुड बाय पवित्रा, फिर मिलेंगे।